ಯಾಕೋಯ್ತಾ? ನಂಗೆ ಗೊತ್ತು ಚಿಕ್ಕಮ್ಮ, ಪಾಪ ನಿಮ್ಗೆ ಈ ವಿಷಯ ಯಾವ್ದೋ ಗೊತ್ತಿಲ್ಲ ಅಂತ. ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಿದ್ರೆ ಅದನ್ನಲ್ಲಿರೋದಕ್ಕೂ ನೀವು ಬಿಡ್ತಿರ್ಲಿಲ್ಲ. ಆದ್ರೆ ಅವ್ರು ನಾವ್ ಅನ್ಕೊಂಡಂಗಿಲ್ಲ ಚಿಕ್ಕಮ್ಮ. ಅಯ್ಯೋ ದೇವ್ರೆ, ನಂಗಿದೆಲ್ಲ ಗೊತ್ತೇ ಇರ್ಲಿಲ್ವಲ್ಲಮ್ಮ. ಹೌದು ಚಿಕ್ಕಮ್ಮ, ನಾವ್ ಸುಮ್ನೆ ಇದ್ರೆ ಆಗಲ್ಲ. ನಾವೇನಾದ್ರೂ ಒಂದ್ ಮಾಡ್ಲೇಬೇಕು. ಒಂದ್ ಕೆಲ್ಸ ಮಾಡೋಣ, 3 ಜನಕ್ಕೆಲ್ಲ ಈ ವಿಷಯ ಹೇಳ್ಬಿಡೋಣ. ಅಯ್ಯೋ ಬೇಡ ಬೇಡ ಬೇಡ. ಅಂದ್ರೆ ನೀನು ಊರವ್ರಿಗೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ನೀನ್ ಯಾರ ಕಣ್ಗೂ ಬೀಳ್ದೇ ಇರೋ ತರ ನೀನು ಕಾಪಾಡ್ಕೊಳ್ಳೋದು ಮುಖ್ಯ ಅಲ್ವೇನಮ್ಮ? ಆ ಆಶ್ರಮದವ್ರ ಕಣ್ಣಿಗೇನಾದ್ರೂ ಬಿದ್ರೆ ಏನೇ ಮಾಡ್ತೀಯಾ? ಅವ್ರು ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಬಾ, ನಾವಿಲ್ಲಿಂದ ಹೊರಟೋಗ್ಬಿಡೋಣ. ಊರವ್ರಿಗೆಲ್ಲ ಆಮೇಲೆ ಹೇಳಿದ್ರಾಯ್ತು. ಅಲ್ಲ ಚಿಕ್ಕಮ್ಮ, ಅವ್ರು ಇಲ್ಲಿಗೂ ಬರ್ತಾರೆ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೋಡು, ನೀನು ಈ ದಾವಣಿನ ಹೀಗೆ ಹಾಕೊಂಡಿರು. ನಾನು ಹೇಳೋವರೆಗೂ ತೆಗಿಯೋ ಆಗಿಲ್ಲ. ನಿನ್ನನ್ನು ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋದ್ಮೇಲೆ ನೀನ್ ಇದನ್ನ ತೆಗಿಯೋವಂತೆ, ಸರಿನಾ? ನೀವ್ ಹೇಳ್ತಿರೋದು ಸರಿ ಇದೆ ಚಿಕ್ಕಮ್ಮ. ನಡೀರಿ ನಡೀರಿ, ಹೋಗೋಣ. ನಡಿಯಮ್ಮ. ದಮಯಂತಿ, ನಿನ್ ಮಗ ಇನ್ನೂ ಎದ್ದಿಲ್ವಾ? ಅದು ಅದಕ್ಕೆ Sharad, I'm sorry about whatever happened last night. ನಾನು ಆ ಥರ ಮಾತಾಡಬಾರ್ದಾಗಿತ್ತು. I was out of control. ಇಂಟೆನ್ಷನಲ್ ಆಗಿರಲಿಲ್ಲ. ಅವಳನ್ನ ಸಾರಿ ಕೇಳದೆ ಹೋದ್ರೆ ನಡೆಯುತ್ತೆ ಅನ್ಕೊಂಡ್ಯಾ? ಇಲ್ಲ, ಹಾಗೇನಿಲ್ಲ. I'm sorry, sweetie. Sharad, I'm sorry again. It's okay. ನನ್ಗೆ ಗೊತ್ತಿತ್ತು ಶರತ್, ನೀನು ನನ್ನ ಕ್ಷಮಿಸ್ತೀಯ ಅಂತ. ಏನ್ ಮಾಡ್ತಿದ್ಯಾ? ಇವರೆಲ್ಲ ಹೇಗೆ ಅಂತ ಗೊತ್ತಾದ್ಮೇಲೂ ಮತ್ತೆ ಇಲ್ಲಿಗೆ ಬಂದಿದ್ಯಲ್ಲ? ದುರ್ಗಾ, ಸಮಾಧಾನ ಮಾಡ್ಕೊ, ಅಳ್ಬಾರ್ದು. ನಾನು ಬಂದಿದ್ದೀನಲ್ವಾ, ಏನಾದ್ರೂ ಮಾಡೋಣ. ಹೇಳು, ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ಇಲ್ಲಿಂದ ಹೋಗೋಣ. ನಿಮ್ಮನ್ನು ನೋಡಿದ್ಮೇಲೆ ನಂಗೆ 100ನೇ ಬಲ ಬಂದಂಗೆ ಆಗ್ತಿದೆ. ಆದ್ರೆ ಅದ್ ಸರಿ, ಬಾಗ್ಲು ಮುಚ್ಚಿದೆಯಲ್ಲ, ನೀವೇ ಒಳಗೆ ಬಂದ್ರಿ? ಅದು ಬಾಗ್ಲು ಹೊರಗಡೆಯಿಂದ ಹಾಕೊಂಡಿತ್ತಲ್ಲ, ನಾನು ಲಾಕ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದೆ. ನಾವಿಬ್ರು ಇಲ್ಲಿರೋದು ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನು ಮತ್ತೆ ಹಾಗೆ ಬಾಗ್ಲನ್ನ ದೂಡ್ಬಿಟ್ಟು ಬಂದಿದ್ದೀನಿ. ಸರಿ. ಅಯ್ಯೋ, ನೀನು ಹೀಗೆ ಪ್ರಶ್ನೆ ಕೇಳ್ತಾ ಇರ್ತೀಯಾ ಅಥವಾ ಹೋಗೋಣ? ಇಲ್ಲ ಇಲ್ಲ, ಇಲ್ಲಿಂದ ಹೊರಡೋಣ. ಇಲ್ಲ, ಕ್ಷಣ ಇದ್ರೂ ನಂಗೆ ಉಸಿರು ಕಟ್ಟದಂಗಾಗುತ್ತೆ. ಹೊರಡೋಣ. ದೇವಿ, ತುಂಬಾ ಸಾಹಸದ ಕೆಲಸ ಮಾಡ್ತಿದ್ದೀವಿ. ಆ ಅಮೃತೇಶ್ವರ ಏನಾದರೂ ನೋಡ್ಬಿಟ್ರೆ ದುರ್ಗನ್ ಜೀವನನೇ ಮುಗ್ದೋಗುತ್ತೆ. ಹಾಗಾಗದೆ ಇರೋ ಹಾಗೆ ನೋಡ್ಕೋತಾಯಿ, ನೀನೇ ದಾರಿ ತೋರಿಸ್ಬೇಕು. ಈಗ ನನ್ನ ಶಕ್ತಿಗಳನ್ನು ಬಳಸೋ ಹಾಗಿಲ್ಲ. ದುರ್ಗಂಗೆ ಅನುಮಾನ ಬರುತ್ತೆ, ನಾನು ಅವಳ ಹಾಗೇನೆ ಇರಬೇಕು. ಮಣಿ, ಅಮೃತೇಶ್ವರ ಗುರುಗಳ ಕಡೆಯವರು ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನಾನು ಊರ್ನವ್ರಿಗೆಲ್ಲ ಈಗಲೇ ಬರಕ್ಕೆ ಹೇಳ್ತೀನಿ. ನಿಂಗೇನೋ ತೊಂದರೆ ಆಗಿದೆ, ಸಹಾಯಕ್ಕೆ ಬನ್ನಿ ಅಂತೀನಿ. ಇರು.
ಅಮೃತೇಶ್ವರ ಎಲ್ಲ ಅನ್ಕೊಂಡ ಹಾಗೆ ಆಗ್ತಾ ಇತ್ತು. ಹಾಳಾದವಳು ಅಲ್ಲಿಂದ ತಪ್ಸ್ಕೊಂಬಂದು ಟೆನ್ಷನ್ ಕೊಟ್ಬಿಟ್ಲು. ಈಗ ಅವಳಿಗೂ ವಿಷಯ ಗೊತ್ತಾಗ್ಬಿಟ್ಟಿದೆ, ಇದರಲ್ಲಿ ನಾನು ಶಾಮೀಲಾಗಿದ್ದೀನಿ ಅಂತ. ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಇವ್ರಿಗೇನಾದ್ರೂ ಗೊತ್ತಾದ್ರೆ? ಅಮೃತೇಶ್ವರ, ಅಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ತಾನೆ, ಮತ್ತ್ಯಾಕೆ ಚಿಂತೆ ಮಾಡಬೇಕು? ಅಮೃತೇಶ್ವರ ಗುರುಗಳು ಅಂದ್ರೆ ದೇವ್ರಿಗೆ ಸಮಾನ. ಅವ್ರು ಕೇಳಿದಾಗ ಇಲ್ಲ ಅನ್ನಕ್ಕಾಗತ್ತಾ? ಅದರಿಂದ ಇಷ್ಟೆಲ್ಲ ಲಾಭ ಸಿಗ್ತಿರುವಾಗ ಬಿಟ್ಕೊಡಕ್ಕಾಗತ್ತಾ? ನಾನು ಇಷ್ಟೆಲ್ಲ ಮಾಡದೇ ಇದ್ದಿದ್ರೆ ಜೀವನ ಪೂರ್ತಿ ನಮ್ಮನೆಯವರ ತಟ್ಟೆ ಕಾಸನ್ನೇ ನಂಬ್ಕೊಂಡಿರ್ಬೇಕಾಗಿತ್ತು. ನಾನು ಮಾಡಿದ್ದೆ ಸರಿ ಬಿಡು. ಯಾರಿದ್ದೀರಾ ಇಲ್ಲಿ? ಗಿರಿಜಮ್ಮ, ಸರೋಜಮ್ಮ, ನಾಣಿಯಣ್ಣ, ಪರಮಣ್ಣ, ದುರಂತ ಆಗಿದೆ, ಬೇಗ ಬನ್ನಿ, ಸಹಾಯ ಮಾಡಿ, ಸಹಾಯ ಮಾಡಿ. ಏನಾಯ್ತೆ ಮಣಿ? ಆ ಅಮೃತೇಶ್ವರ ಸ್ವಾಮಿ ನಮ್ ದುರ್ಗಾಗೆ ಕಿರುಕುಳ ಕೊಡ್ತಿದ್ದಾನೆ. ಅವಳದ್ ಗಿಣಿ ಬೇರೆ ಎಲ್ಲ ಹೇಳ್ಬಿಡ್ತು. ಈಗ ಇವರೆಲ್ಲ ಅಲ್ಲಿಗೆ ಓಡೋಗಿದ್ದಾರೆ. ಏನಾಗುತ್ತೋ ಏನೋ, ಏನ್ ಮಾಡ್ಲಿ? ಹೋಗೋಣ. ಓಡ್ ಹೋದು ಅಂತ ಹೇಳೋದಕ್ಕೆ ನಾಚೆ ಹೋದಿಲ್ಲ ನಿಮ್ಗೆ? ಗಂಡಸಲ್ವಾ ನೀವು? ಏನ್ ಮಾಡ್ತಿದ್ರಿ ಇಷ್ಟೊತ್ತು? ಇವತ್ತು ಅವಳೇ ನನ್ನ ಚರಣ ಸೇವೆಯನ್ನು ಮಾಡಬೇಕು, ಮಾಡ್ತಾಳೆ. ಅವಳನ್ನ ಹುಡುಕಿ ನನ್ನ ಮುಂದೆ ಬಿಡಿಸ್ಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ರು ನಿಮ್ಮನ್ನ ದುರ್ಗಾ ಬರೀ ದುರ್ಗಾ ಅಲ್ಲ, ಆ ದೇವಿಯನ್ನ ನಂಬಿರೋ ಜನರ ಪ್ರತಿನಿಧಿ ಅವಳು. ಅವಳ ಸೊಕ್ಕನ್ನು ಮುರಿದು ಅವಳಿಂದ ಇವತ್ತು ನಾನು ಚರಣ ಸೇವೆ ಮಾಡಿಸ್ಕೊಂಡ್ರೆ ಜನರು ದೇವಿ ಮೇಲಿಟ್ಟಿರೋ ನಂಬಿಕೆ ಮಣ್ಣುಪಾಲಾಗುತ್ತೆ. ಆನಂತರ ಎಲ್ಲರೂ ಬಂದು ನನ್ನ ಕಾಲ್ ಕೆಳಗೆ ಬೀಳ್ತಾರೆ. ಇದು ಹೀಗಾಗಲೇ ಬೇಕು. ಹೊರಡಿ, ಮೊದಲು ಹೋಗಿ ಅವಳನ್ನ ಹೊಡ್ಕೊಂಡು ಬನ್ನಿ. ಹೊರಡಿ ಅಂದೆ.